ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ತಡರಾತ್ರಿವರೆಗೂ ದಣಿವರಿಯದೆ ಜನರನ್ನು ಆಲಿಸಿದ ಮುಖ್ಯಮಂತ್ರಿ. ಜನಸಂಪರ್ಕ ಕಾರ್ಯಕ್ರಮದಲ್ಲಿ 4.5 ಕೋಟಿ ಬಿಡುಗಡೆ. ಕೇಂದ್ರೀಯ ವಿವಿ ಭ್ರಷ್ಟಾಚಾರ, ಸಿಬಿಐ ಪ್ರಕರಣ ದಾಖಲು. ಅಧಿಕಾರಿಗಳ ಕಾವಲು ಸಂಸ್ಥೆ ಮಾಲಕರ ಮನೆಗೆ ಸಿಬಿಐ ದಿಢೀರ್ ದಾಳಿ. ಬಾವಿಕೆರೆ ಕಾಯಂ ಅಣೆಕಟ್ಟು ಶಾಪ ಮೋಕ್ಷದತ್ತ. ಕಾಮಗಾರಿ ಮೊಟಕು ಬಗ್ಗೆ ಸಮಗ್ರ ತನಿಖೆಗೆ ಶೀಘ್ರ ನಿರ್ಮಾಣ ಆರಂಭಕ್ಕೆ ಸರ್ಕಾರ ಆಜ್ಞೆ. ವಿಶ್ರಾಂತಿ ಇಲ್ಲದ ಜನತಾ ದರ್ಶನ. ಬಾತುಕೊಂಡ ಮುಖ್ಯಮಂತ್ರಿ ಕಾಲು. ಜಿಲ್ಲೆಯಲ್ಲಿ ಶುಕ್ರವಾರ ಮುಖ್ಯಮಂತ್ರಿಗೆ ವಿವಿಧ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಭ್ರಷ್ಟಾಚಾರ ಬಗ್ಗೆ ಸಿಬಿಐ ತಂಡ ಪ್ರಕರಣ ದಾಖಲಿಸಿಕೊಂಡಿದೆ. ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ಸುರಕ್ಷಾ ನೌಕರ ನೇಮಕಾತಿಗಾಗಿ ಖಾಸಗಿ ಏಜೆನ್ಸಿಗೆ ಗುತ್ತಿಗೆ ವಹಿಸಿಕೊಟ್ಟ ಸಹಿತ ಅನೇಕ ವಿಷಯಗಳಲ್ಲಿ ಭ್ರಷ್ಟಾಚಾರ ಪತ್ತೆ ಹಚ್ಚಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ತನಿಖಾ ತಂಡವಾದ ಸಿಬಿಐಯು ವಿದ್ಯುಕ್ತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಆರಂಭಿಸಲಾಗಿದೆ. ಸುರಕ್ಷಾ ನೌಕರರ ನೇಮಕಗೊಳಿಸುವ ಮಾತಾ ಸೆಕ್ಯೂರಿಟೀಸ್ ಹಾಗೂ ವಿವಿಯ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಪ್ರಕರಣ ಜರುಗಿಸಲಾಗಿದೆ. ತನಿಖೆಯ ಅಂಗವಾಗಿ ರಿಜಿಸ್ಟ್ರಾರ್ ಅವರ ಉಸ್ತುವಾರಿ ಹೊಂದಿದ್ದ ಜಾಯಿಂಟ್ ರಿಜಿಸ್ಟ್ರಾರ್ ಡಾಕ್ಟರ್ ಎಸ್ ಗೋಪಿನಾಥ್, ಹಣಕಾಸು ವಿಭಾಗ ಸಹಾಯಕ ರಿಜಿಸ್ಟ್ರಾರ್ ಕೆ ರಾಜೀವನ್ ಹಾಗೂ ಮಾತಾ ಸೆಕ್ಯೂರಿಟೀಸ್ ಮಾಲಕ ಆರ್ ರಾಜೇಂದ್ರನ್ ಎಂಬವರ ಮನೆಗಳಿಗೆ ಸಿಬಿಐ ತಂಡ ಗುರುವಾರ ದಾಳಿ ನಡೆಸಿದೆ. ಮುಂಜಾನೆ 5:30 ವೇಳೆಗೆ ಏಕಕಾಲದಲ್ಲಿ ಯೋಜಿತ ದಾಳಿ ನಡೆದಿದೆ. ಮಹತ್ವದ ದಾಖಲೆ ದೊರಕಿದ್ದು 3ರನ್ನು ವಿಚಾರಣೆಗೆ ಗುರಿಪಡಿಸಲಾಗಿದೆ. ವಿಶ್ವವಿದ್ಯಾನಿಲಯದ ವಿವಿಧ ಕಚೇರಿಗಳಲ್ಲೂ ಕ್ಯಾಂಪಸ್ಗಳಲ್ಲೂ ಕಾಮಗಾರ ನೇಮಕಕ್ಕೆ ಗುತ್ತಿಗೆ ನೀಡಿದ್ದ ಏಜೆನ್ಸಿ ಮಾಲಕ ನೇಮಿಸಿದ್ದಕ್ಕಿಂತಲೂ ಅನೇಕ ಕಾವಲುಗಾರರ ಹೆಚ್ಚಳ ತೋರಿಸಿ ಲಕ್ಷಗಟ್ಟಲೆ ರೂಪಾಯಿ ಗುಳುಂಕರಿಸಲು ವಿಶ್ವವಿದ್ಯಾನಿಲಯದ ಸಂಬಂಧಿತ ಅಧಿಕಾರಿಗಳು ಒತ್ತಾಸೆ ನೀಡಿರುವುದಾಗಿ ಪತ್ತೆ ಹಚ್ಚಲಾಗಿದೆ. ಇದಲ್ಲದೆ ವಿಶ್ವವಿದ್ಯಾನಿಲಯದ ಅಧ್ಯಯನ ವಿಭಾಗಗಳಿಗೆ ಕಟ್ಟಡ ಬಾಡಿಗೆ ನೀಡಿರುವುದರಲ್ಲಿ ಅವ್ಯವಹಾರ ಪತ್ತೆಯಾಗಿದೆ. ಕೆಮಿಕಲ್ ಲ್ಯಾಬೊರೇಟರಿಯಲ್ಲಿ 2.25 ಕೋಟಿ ರೂಪಾಯಿಗಳ ಉಪಕರಣ ಖರೀದಿಯಲ್ಲೂ, ರಾಷ್ಟ್ರಪತಿ ಪಾಲ್ಗೊಂಡಿದ್ದ ಪದವಿದಾನ ಸಮಾರಂಭದ ಖರ್ಚು ವೆಚ್ಚದಲ್ಲೂ ಭಾರಿ ಅವ್ಯವಹಾರ ಭ್ರಷ್ಟಾಚಾರ ಆರೋಪವಿದೆ. ಆಯಾಸ ಅಸ್ವಾಸ್ಥ್ಯವಿಲ್ಲದೆ ತಡರಾತ್ರಿವರೆಗೂ ಮುಗುಳುನಗೆಯೊಂದಿಗೆ ಮುಖ್ಯಮಂತ್ರಿ ಅವರು ಜನರನ್ನು ಆಲಿಸಿದರು. ಹಾಗೆ ಜನಸಂಪರ್ಕ ಕಾರ್ಯಕ್ರಮ ರಾತ್ರಿ 11:30 ತನಕವೂ ಮುಂದುವರಿಯಿತು. ಸ್ಥಳದಲ್ಲಿ 4,53,34,000 ರೂಪಾಯಿ ಬಿಡುಗಡೆಗೊಳಿಸಲಾಗಿ ಜನಸಂಪರ್ಕವು ಜಿಲ್ಲೆಯ ಇತಿಹಾಸ ಪುಟಗಳಲ್ಲಿ ಸೇರಿಸಲ್ಪಟ್ಟಿತು. ರೋಗಿಗಳ ಆರೈಕೆ ಸಹಿತ ವಿವಿಧ ಅಗತ್ಯಗಳಿಗೆ ಮೊತ್ತ ಮಂಜೂರು ಮಾಡಲಾಯಿತು. ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಒಟ್ಟು 20,037 ಅರ್ಜಿಗಳು ಸಲ್ಲಿಸಲ್ಪಟ್ಟಿದ್ದವು. ಈ ಪೈಕಿ ಗುರುವಾರ ದೊರೆತ 6,985 ಅರ್ಜಿಗಳಿಗೆ ಬಳಿಕ ತೀರ್ಪು ಕಲ್ಪಿಸಲಾಗುವುದು. ಚಿಕಿತ್ಸಾ ನೆರವಿಗಾಗಿ 4,387 ಅರ್ಜಿಗಳು ದೊರೆತಿದ್ದು, ಈ ಪೈಕಿ ಸ್ಥಳದಲ್ಲೇ ತನಿಖೆ ನಡೆಸಿ ಅರ್ಹರಿಗೆ ನೆರವು ವಿತರಿಸಲಾಯಿತು. ಹಾಗೆಯೇ ರಾತ್ರಿವರೆಗೂ ಜನಸಾಮಾನ್ಯರ ದೂರು ದುಮ್ಮಾನ, ಕೊರಗು ಕಾರ್ಪಣ್ಯಗಳನ್ನಾಲಿಸಿ ಪರಿಹಾರ ಕಲ್ಪಿಸಿದ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅವರು ಬಳಿಕ ಸರಕಾರಿ ಅತಿಥಿ ಬಂಗಲೆಗೆ ತೆರಳಿ ವಿಶ್ರಾಂತಿ ಪಡೆದರು. ಅಷ್ಟು ಹೊತ್ತು ದಣಿವರಿಯದೆ ನಿಂತುಕೊಂಡೇ ಇದ್ದ ಮುಖ್ಯಮಂತ್ರಿಯವರ ಕಾಲು ಊದಿಕೊಂಡು ನೋವನ್ನು ಅನುಭವಿಸಿದ್ದರು. ತಡರಾತ್ರಿ ಜನರಲ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸುನಿಲ್ ಚಂದ್ರ ನೇತೃತ್ವದ ವೈದ್ಯರ ತಂಡ ತಲುಪಿ ಚಿಕಿತ್ಸೆ ಒದಗಿಸಿದ್ದರು. ಚಂದ್ರಗಿರಿ ಹೊಳೆಯಲ್ಲಿ ನೀರು ಪಾಲಾಗಿದ್ದ ಬಾಲಕನ ಮೃತದೇಹ ಪತ್ತೆಯಾಗಿದೆ. ನಿರೀಕ್ಷೆಗಳು ಬತ್ತಿ ಹೋಗಿದ್ದರೂ ಇಡೀ ನಾಡಿನ ಪ್ರಾರ್ಥನೆಯು ವಿಫಲವಾಗಿದ್ದು, ಸನೂಪ್ ಎಂಬ 15ರ ಹರೆಯದ ಬಾಲಕನ ಮೃತದೇಹ ಶುಕ್ರವಾರ ಅಪರಾಹ್ನ 2 ಗಂಟೆಯ ವೇಳೆಗೆ ಮೇಲಕ್ಕೆತ್ತಲಾಯಿತು. ಬಾಲಕ ನೀರು ಪಾಲಾಗಿದ್ದ ಅದೇ ಸ್ಥಳದಿಂದಲೇ ಶುಕ್ರವಾರ ಶವ ದೊರೆತಿದೆ. ನೆಲ್ಲಿಕುಂಜೆ ಕಡಪ್ಪುರ ನಿವಾಸಿ ಬಡಮೀನು ಕಾರ್ಮಿಕ ವಾಸು ಎಂಬವರ ಪುತ್ರನಾದ ಸನೂಪನು ಗುರುವಾರ ಸಾಯಂಕಾಲ 4 ಗಂಟೆ ವೇಳೆಗೆ ಇತರ ಮಿತ್ರರಾದ ಜಹಾಂಗೀರ್, ರಿಯಾಜ್, ಹನೀಫ್ ಎಂಬವರ ಜತೆ ಚಂದ್ರಗಿರಿ ಹೊಳೆಯಲ್ಲಿ ಚೆಮ್ನಾಡು ಸೇತುವೆ ಬಳಿ ಸ್ನಾನಕ್ಕಿಳಿದಿದ್ದ. ನೀರಿನ ಪ್ರವಾಹಕ್ಕೆ ಸನೂಪ್ ಕೊಚ್ಚಿ ಹೋಗಿದ್ದು, ಮೇಲೇರಿ ಬಂದ ಮಿತ್ರರ ಬೊಬ್ಬೆ ಕೇಳಿ ನಾಗರಿಕರು ಬಳಿಕ ಅಗ್ನಿಶಾಮಕ ದಳ, ಪೊಲೀಸರು ತಲುಪಿ ಅಹೋರಾತ್ರಿ ರಕ್ಷಣಾ ಕಾರ್ಯ ನಡೆಸಿದರೂ ಫಲಕಾರಿಯಾಗಿರಲಿಲ್ಲ. ಕಾರ್ಯಾಚರಣೆ ನಡುವೆ ಶುಕ್ರವಾರ ಮಧ್ಯಾಹ್ನ ಶವ ಪತ್ತೆಯಾಗಿದೆ. ಸನೂಪ್ ನೀರು ಪಾಲಾದ ಅದೇ ಸ್ಥಳದಿಂದ ಮೀನು ಕಾರ್ಮಿಕರು ಮೃತದೇಹವನ್ನು ಮೇಲಕ್ಕೆತ್ತಿದ್ದು, ಜನರಲ್ ಆಸ್ಪತ್ರೆಯಲ್ಲಿ ಮಹಜರು ಬಳಿಕ ಸಂಬಂಧಿಕರಿಗೆ ಬಿಟ್ಟುಕೊಡಲಾಗಿದೆ. ನಗರದ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ 9ನೇ ತರಗತಿ ವಿದ್ಯಾರ್ಥಿಯಾದ ಈತ ತಾಯಿ, ತಂದೆ, ಸೋದರ ಸೋದರಿಯರನ್ನು ಹೊಂದಿದ್ದಾನೆ. ನೇಪಾಳದಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಸಾವನ್ನಪ್ಪಿದ ಕಾಸರಗೋಡು ನಿವಾಸಿ ಡಾಕ್ಟರ್ ಇರ್ಷಾದ್ರ ನಿವಾಸಕ್ಕೆ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಭೇಟಿ. ಕಾಸರಗೋಡು ಆನೆಬಾಗಿಲಿನಲ್ಲಿರುವ ಇರ್ಷಾದ್ ನಿವಾಸಕ್ಕೆ ಶುಕ್ರವಾರ ಪೂರ್ವಾಹ್ನ ತಲುಪಿದ ಮುಖ್ಯಮಂತ್ರಿ ಮನೆ ಮಂದಿಯನ್ನು ಸಂದರ್ಶಿಸಿ ಸಂತೈಸಿದರು. ಪೂರ್ವಾಹ್ನ
ಪಕ್ಷ ನಾಯಕರ ಜತೆ ಮುಖ್ಯಮಂತ್ರಿಯವರು ಮನೆ ತಲುಪಿದಾಗ ಇರ್ಷಾದ್ರ ತಂದೆ ಸಂಶುದ್ದೀನ್ ಹಾಗೂ ಸಹೋದರರು ಅವರನ್ನು ಬರಮಾಡಿಕೊಂಡರು. ಮುಖ್ಯಮಂತ್ರಿಯನ್ನು ಕಂಡಾಕ್ಷಣ ಇರ್ಷಾದ್ರ ಮಾತೆಯು ದುಃಖ ತಾಳಲಾರದೆ ಕಂಬನಿ ಮಿಡಿದರು. ಮನೆ ಮಂದಿಯನ್ನು ಸಾಂತ್ವನಿಸಿ ಸುಮಾರು 15 ನಿಮಿಷಗಳಷ್ಟು ಕಾಲ ಮುಖ್ಯಮಂತ್ರಿಯವರು ಅಲ್ಲಿ ಕಳೆದರು. ಈ ವೇಳೆ ಕಾಂಗ್ರೆಸ್ ನಾಯಕರಾದ ಟಿ ಸಿದ್ದಿಕ್, ಪಿ.ಎ. ಅಶ್ರಫ್, ಕೆ. ನೀಲಕಂಠನ್ ಮುಂತಾದವರು ಜತೆಗಿದ್ದರು. ಕಳೆದ ಏಪ್ರಿಲ್ ಅಂತ್ಯದಲ್ಲಿ ನೇಪಾಳದ ಕಾಠ್ಮಂಡುವಿನಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಡಾಕ್ಟರ್ ಇರ್ಷಾದ್ ಮೃತಪಟ್ಟಿದ್ದರು. ವಿದ್ಯಾನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಸ್ಥಾಪಿಸಲಾದ ರಾಷ್ಟ್ರಪಿತ ಗಾಂಧೀಜಿ ಪ್ರತಿಮೆ ಅನಾವರಣ. ಶುಕ್ರವಾರ ಬೆಳಿಗ್ಗೆ ಡಿಸಿಸಿ ಕಚೇರಿಗೆ ಭೇಟಿ ಇತ್ತ ರಾಜ್ಯ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರು ಸರಳ ಸಮಾರಂಭದಲ್ಲಿ ಪ್ರತಿಮೆ ಅನಾವರಣಗೊಳಿಸಿ ಪುಷ್ಪಾರ್ಚನೆಗೈದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ. ನೀಲಕಂಠನ್, ಡಿಸಿಸಿ ಅಧ್ಯಕ್ಷ ಸಿ.ಕೆ. ಶ್ರೀಧರನ್, ನಾಯಕರಾದ ಪಿ. ಗಂಗಾಧರ ನಾಯರ್, ಪಿ.ಕೆ. ಅಶ್ರಫ್ ಅಲಿ ಮೊದಲಾದವರು ಜೊತೆಗಿದ್ದರು. ಕಾರು ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿ ಅದೃಷ್ಟವಶಾತ್ ಎಲ್ಲರೂ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಅಪಘಾತ ನಡೆದಿದೆ. ಕಾರಿನ ಮುಂಭಾಗ ಬಹುತೇಕ ನಜ್ಜುಗುಜ್ಜಾಗಿದೆ. ಕಾಸರಗೋಡಿನಲ್ಲಿ ಭಾರೀ ಸುದ್ದಿ ಮಾಡಿದ್ದ ಸಫಿಯಾ ಕೊಲೆ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳಿಂದ ಸಾಕ್ಷಿ ಕಲೆ ಹಾಕಲು ನ್ಯಾಯಾಲಯ ನಿರ್ಧರಿಸಿದೆ. ಈ ತಿಂಗಳ 20ರಂದು ಇದಕ್ಕಾಗಿ ದಿನ ನಿಗದಿಗೊಳಿಸಲಾಗಿದ್ದು ಈವರೆಗೂ ಸಮನ್ಸ್ ಜಾರಿಗೊಳಿಸಲಾಗಿದೆ. ಸಫಿಯಾಳ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸಿದ್ದ ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಕೆ.ವಿ. ಸಂತೋಷ್ ಹಾಗೂ ಮತ್ತೋರ್ವ ಅಧಿಕಾರಿ ಮ್ಯಾಥ್ಯೂ ಎಂ.ಎ. ಈ ತಿಂಗಳ 20ರಂದು ಹಾಜರಾಗುವಂತೆ ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯ ತಿಳಿಸಿದೆ. ಪ್ರಕರಣ ಸಂಬಂಧ ಇತರ ಎಲ್ಲ ಸಾಕ್ಷಿದಾರರ ಹೇಳಿಕೆಯನ್ನು ಈ ಹಿಂದೆಯೇ ದಾಖಲಿಸಲಾಗಿತ್ತು. ಅಂತಿಮವಾಗಿ ಇವರಿಬ್ಬರ ಸಾಕ್ಷಿ ಹೇಳಿಕೆಯನ್ನು ದಾಖಲುಗೊಳಿಸಲು ಕೋರ್ಟ್ ನಿರ್ಧರಿಸಿದೆ. ಸರ್ಕಾರಿ ಅಭಿಯೋಜಕರು ಇವರ ವಿಚಾರಣೆಗೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು. ಇದೇ ಸಂದರ್ಭದಲ್ಲಿ ಸಾಕ್ಷಿ ಹೇಳಿಕೆ ಪ್ರಕ್ರಿಯೆಯನ್ನು ಪುನರಾರಂಭಿಸುವುದನ್ನು ಆರೋಪಿಗಳ ಪರವಾಗಿ ವಾದಿಸುತ್ತಿರುವ ವಕೀಲರು ವಿರೋಧಿಸಿದ್ದರು. ಆದರೆ ನ್ಯಾಯಾಲಯವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಜಿಯನ್ನು ಪುರಸ್ಕರಿಸಿದೆ. ಮಡಿಕೇರಿಯ ಅಯ್ಯಂಗೇರಿ ನಿವಾಸಿ ಮೊಯ್ದು ಎಂಬವರ ಪುತ್ರಿ 14ರ ಹರೆಯದ ಸಫಿಯಾ ಗುತ್ತಿಗೆದಾರ ಬೋವಿಕ್ಕಾನ ನಿವಾಸಿ ಸಿ.ಎ. ಹಂಸ ಎಂಬವನ ಮನೆ ಕೆಲಸದವಳಾಗಿ ದುಡಿಯುತ್ತಿದ್ದಳು. 2008ರಲ್ಲಿ ಈಕೆ ಏಕಾಏಕಿ ಕಣ್ಮರೆಯಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಾಗ ಹಂಸನ ಗೋವಾದಲ್ಲಿರುವ ವಸತಿ ಗೃಹದ ಬಳಿ ಈಕೆ ಮೃತದೇಹವನ್ನು ಹಲವು ತುಂಡುಗಳಾಗಿ ಕತ್ತರಿಸಿ ಹೂತಿಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಐಕ್ಯರಂಗದ ರಾಜ್ಯ ಸಮಿತಿ ಕರೆಯಂತೆ ನಡೆಯಲಿರುವ ಉತ್ತರ ವಲಯ ಜಾಥಾ ಯಶಸ್ಸಿಗೆ ಐಕ್ಯರಂಗ ಮಂಡಲ ಸಮಾವೇಶ ತೀರ್ಮಾನಿಸಿದೆ. ಶುಕ್ರವಾರ ಅಪರಾಹ್ನ ನಗರಸಭಾ ಸಮಾವೇಶ ಸಭಾಭವನದಲ್ಲಿ ಜರುಗಿದ ಸಮಾವೇಶವು ಜಾಥಾ ಯಶಸ್ಸಿಗೆ ವಿವಿಧ ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸಿತು. ಕಲ್ಲಿಕೋಟೆಯಿಂದ ಜನತಾದಳ ರಾಜ್ಯಾಧ್ಯಕ್ಷ ಎಂಪಿ ವೀರೇಂದ್ರ ಕುಮಾರ್ ಉದ್ಘಾಟಿಸಿ ಮುಸ್ಲಿಂ ಲೀಗ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಎ ಮಜೀದ್ ನೇತೃತ್ವ ನೀಡುವ ಉತ್ತರ ವಲಯ ಜಾಥಾವು ಈ ತಿಂಗಳ 25ಕ್ಕೆ ಜಿಲ್ಲೆಗೆ ಪ್ರವೇಶಿಸಲಿದೆ. ಕಾಂಜಂಗಾಡು ಉದುಮ ಹೊಸಂಗಡಿಯಲ್ಲಿ ಸ್ವಾಗತ ಬಳಿಕ ಚೆರ್ಕಳದಲ್ಲಿ ಜಾಥಾವು ಸಮಾಪ್ತಿಯಾಗುವುದು. ಸಮಾರೋಪ ಕಾರ್ಯಕ್ರಮವನ್ನು ಅಭೂತಪೂರ್ವಗೊಳಿಸಲು ಸಿದ್ಧತಾ ಕಾರ್ಯವೈಖರಿಗಳ ಬಗ್ಗೆ ಚರ್ಚಿಸಲಾಯಿತು. ನಗರಸಭೆ ಸದಸ್ಯ ಎಲ್.ಎ. ಮೆಹಮೂದ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾವೇಶವನ್ನು ಐಕ್ಯರಂಗದ ಜಿಲ್ಲಾ ಸಂಚಾಲಕ ಪಿ. ಗಂಗಾಧರ ನಾಯರ್ ಉದ್ಘಾಟಿಸಿದರು. മൂന്ന് മണിക്ക് ഉദുമയിലും 4 മണിക്ക് ഹൊസങ്കടിയിലും 5 മണിക്ക് കാസർഗോഡിലെ ചെറുക്കത്തുമാണ് സമാപനം. ಶಾಸಕರಾದ ಎನ್.ಎ. ನೆಲ್ಲಿಕುನ್ನು, ಪಿ.ಬಿ. ಅಬ್ದುಲ್ ರಜಾಕ್, ಮಾಜಿ ಸಚಿವ ಸಿ.ಟಿ. ಅಹಮದ್ ಅಲಿ, ಕೆಪಿಸಿಸಿ ಕಾರ್ಯದರ್ಶಿ ಕೆ. ನೀಲಕಂಠನ್, ಎಂ.ಸಿ. ಕಮರುದ್ದೀನ್, ಎ. ಅಬ್ದುಲ್ ರೆಹಮಾನ್, ಕಲ್ಲಗ ಚಂದ್ರಶೇಖರ್ ರಾವ್ ಮೊದಲಾದ ಪ್ರಮುಖರು ಉಪಸ್ಥಿತರಿದ್ದರು. ಎಂಎಸ್ಎಫ್ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಸಮ್ಮೇಳನಕ್ಕೆ ಶನಿವಾರ ಚಾಲನೆಯಾಗಲಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ 2 ದಿನಗಳ ಕಾಲ ಸಮ್ಮೇಳನ ಜರುಗಲಿದೆ. ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ಸಮ್ಮೇಳನದ ಅಂಗವಾಗಿ ಶನಿವಾರ ಅಪರಾಹ್ನ 2 ಗಂಟೆಗೆ ದಸಸಹಸ್ರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ವಿದ್ಯಾರ್ಥಿ ರ್ಯಾಲಿ ನಗರ ಪ್ರದಕ್ಷಿಣೆಗೈಯಲಿದೆ. ದಫ್ಮುಟ್, ಬ್ಯಾಂಡ್ ವಾದ್ಯ ಘೋಷಗಳ ಮೆರವಣಿಗೆಯು ತಾಯಲಂಗಾಡಿ ಪರಿಸರದಿಂದ ಆರಂಭಗೊಂಡು ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಜಮಾಯಿಸಲಿದೆ. ಬಳಿಕ ನಡೆಯುವ ಸಮ್ಮೇಳನವನ್ನು ಮುಸ್ಲಿಂ ಲೀಗ್ ರಾಷ್ಟ್ರೀಯ ಕಾರ್ಯದರ್ಶಿ ಸಿರಾಜ್ ಇಬ್ರಾಹಿಂ ಸೇಠ್ ಉದ್ಘಾಟಿಸಲಿದ್ದಾರೆ. ಎಂಎಸ್ಎಫ್ ಜಿಲ್ಲಾಧ್ಯಕ್ಷ ಹಸೀಂ ಬಂಬ್ರಾಣ ಅಧ್ಯಕ್ಷತೆ ವಹಿಸುವರು. ಮುಸ್ಲಿಂ ಯುವ ಲೀಗ್ ರಾಷ್ಟ್ರೀಯ ಸಂಚಾಲಕ ಪಿಕೆ ಫಿರೋಜ್ ಮುಖ್ಯ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎಂಎಸ್ಎಫ್ ರಾಷ್ಟ್ರೀಯ ಅಧ್ಯಕ್ಷ ಟಿಪಿ ಅಶ್ರಫ್ ಅಲಿ, ಸಿಟಿ ಅಹಮ್ಮದ್ ಅಲಿ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. വിദ്യാർത്ഥിത്വം ഉയർത്തുക എന്ന മുദ്രാവാക്യം കൊണ്ട് ഉദ്ദേശിക്കുന്നത് നല്ല ധാർമ്മിക മൂല്യങ്ങൾ ഉയർത്തിപ്പിടിക്കുന്ന, അതുപോലെ തന്നെ മതേതരത്വ മൂല്യം ഉയർത്തിപ്പിടിക്കുന്ന ഒരു വിദ്യാർത്ഥി സമൂഹം കെട്ടിപ്പടുക്കുക എന്നുള്ള ഉദ്ദേശത്തോടു കൂടി വിവിധ സെഷനുകൾ ഈ സമ്മേളനത്തോടനുബന്ധിച്ച് നടത്തിയിട്ടുണ്ട്. ಸ್ವಾಗತ ಸಮಿತಿ ಅಧ್ಯಕ್ಷ ಎಂಸಿ ಕಮರುದ್ದೀನ್, ಜಿಲ್ಲಾಧ್ಯಕ್ಷ ಹಸೀಂ ಬಂಬ್ರಾಣ, ಪ್ರಧಾನ ಕಾರ್ಯದರ್ಶಿ ಉಸಾಂ ಪಳ್ಳಕ್ಕೋಲ್, ರೌಫ್ ಬಾವಿಕೆರೆ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಭಾರಿ ಪ್ರಮಾಣದ ಗಾಂಜಾ ಸಹಿತ ಇಬ್ಬರನ್ನು ಸೆರೆ ಹಿಡಿಯಲಾಗಿದೆ. ಕಣ್ಣೂರು ಅತ್ತಳ ಕುನ್ನು ಎಂಬಲ್ನ ನಿವಾಸಿ ಪಿಎಂ ಇಬ್ರಾಹಿಂ 38 ಹಾಗೂ ಒಡಿಶಾದ ಶಶಿ ಕಪೂರ್ 20 ಬಂಧಿತರು. ಇವರಿಂದ 6.5 kg ತೂಕದ ಗಾಂಜಾ ವಶಪಡಿಸಲಾಗಿದೆ. ತಲಶೇರಿ ರೈಲು ನಿಲ್ದಾಣ ಬಳಿ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಲಾಗಿದೆ. ಜಿಲ್ಲೆಯಲ್ಲಿರುವ ದಂಧೆಕೋರನಿಗೆ ಗಾಂಜಾವನ್ನು ಪೂರೈಸುತ್ತಿದ್ದುದು ಇವರೇ ಎಂಬ ಸಂಶಯವನ್ನು ಪೊಲೀಸರು ವ್ಯಕ್ತಪಡಿಸಿದ್ದು, ಜಿಲ್ಲಾ ಪೊಲೀಸ್ ನೇತೃತ್ವದಲ್ಲಿ ಇವರನ್ನು ತನಿಖೆಗೆ ಒಳಪಡಿಸಲು ನಿರ್ಧರಿಸಲಾಗಿದೆ. ಬಾವಿಕೆರೆ ಕಾಯಂ ಅಣೆಕಟ್ಟು ನಿರ್ಮಾಣ ಇನ್ನೂ ನೆನೆಗುದಿಗೆ ಬಿದ್ದಿದ್ದು, ಕೊನೆಗೂ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ. ಅಣೆಕಟ್ಟು ಕಾಮಗಾರಿ ಮೊಟಕಿನ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆಯೂ ಶೀಘ್ರವೇ ನಿರ್ಮಾಣ ಆರಂಭಿಸುವಂತೆಯೂ ಸರ್ಕಾರ ನಿರ್ದೇಶವಿತ್ತಿದೆ. ಕಾಸರಗೋಡು ನಗರ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಶುದ್ಧ ನೀರು ಪೂರೈಕೆಗಾಗಿ ಬಾವಿಕೆರೆ ಪಂಪಿಂಗ್ ಹೌಸ್ನ ಬಳಿ ಅಣೆಕಟ್ಟಿನ ತಡೆಗೋಡೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಆದರೆ ನಿರ್ಮಾಣ ಕೆಲಸ ಮಾತ್ರ ಇನ್ನೂ ಪೂರ್ಣಗೊಂಡಿಲ್ಲ. 2005ರಲ್ಲಿ ಇಲ್ಲಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿತ್ತಾದರೂ ಕೆಲಸ ಅರ್ಧದಷ್ಟು ಪೂರ್ತಿಯಾದಾಗ ಮಣ್ಣಿನ ಕುಸಿತದ ಪರಿಣಾಮ ಕಾಮಗಾರಿ ಮೊಟಕುಗೊಂಡಿತ್ತು. ನಿರ್ಮಾಣ ಕೆಲಸ ಪೂರ್ಣಗೊಳ್ಳದಿರುವುದರಿಂದ ಉಪ್ಪು ನೀರು ಬರುವುದನ್ನು ತಡೆಗಟ್ಟಲು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಗೋಣಿಚೀಲಗಳಲ್ಲಿ ಮರಳು ತುಂಬಿಸಿ ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಲಾಗುತ್ತದೆ. ಆದರೆ ಈಗ ಗೋಡೆಯು ಬೇಸಿಗೆ ಮಳೆಯ ನೀರಿಗೆ ಕೊಚ್ಚಿ ಹೋಗಿದೆ. ಅಣೆಕಟ್ಟಿನ ಕಾಮಗಾರಿಯಲ್ಲಿ ಉಂಟಾದ ವಿಳಂಬ ಮತ್ತು ಕುಂದುಕೊರತೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಸರ್ಕಾರ ಆದೇಶ ನೀಡಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದೆ. ಇರಿಗೇಷನ್ ಡಿಸೈನ್ ಎನರ್ಜಿ ಬ್ಯೂರೋ IDRB ಚೀಫ್ ಇಂಜಿನಿಯರ್ಗೆ ತನಿಖಾ ಹೊಣೆಗಾರಿಕೆ ವಹಿಸಿಕೊಡಲಾಗಿದೆ. ಮುಂದಿನ 3 ತಿಂಗಳೊಳಗಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ರಾಜ್ಯ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ನಿರ್ಮಾಣ ಕೆಲಸ 20 ವರ್ಷ ಕಳೆದರೂ ಪೂರ್ತಿಯಾಗದಿರುವುದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ನಷ್ಟ ಉಂಟಾಗಿದೆ. ಈ ಬಾರಿಯ SSLC ಪರೀಕ್ಷೆ ಫಲಿತಾಂಶ ಘೋಷಣೆಯಲ್ಲಿ ಉಂಟಾದ ಲೋಪದ ಕುರಿತು ತನಿಖೆ ನಡೆಸಲು 3 ಸದಸ್ಯರ ತಜ್ಞ ಸಮಿತಿ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ. ಶಿಕ್ಷಣ ನಿರ್ದೇಶಕ ಕೆ. ಗೋಪಾಲಕೃಷ್ಣನ್ ಭಟ್ಟರ ವರದಿಯ ಆಧಾರದಲ್ಲಿ ಸಚಿವ PK ಅಬ್ದುರಬ್ ತನಿಖೆಗೆ ಆದೇಶವಿತ್ತಿದ್ದಾರೆಂದು ಹೇಳಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ತಡರಾತ್ರಿವರೆಗೂ ದಣಿವರಿಯದೆ ಜನರನ್ನು ಆಲಿಸಿದ ಮುಖ್ಯಮಂತ್ರಿ. ಜನಸಂಪರ್ಕ ಕಾರ್ಯಕ್ರಮದಲ್ಲಿ 4.5 ಕೋಟಿ ಬಿಡುಗಡೆ. ಕೇಂದ್ರೀಯ ವಿವಿ ಭ್ರಷ್ಟಾಚಾರ, ಸಿಬಿಐ ಪ್ರಕರಣ ದಾಖಲು. ಅಧಿಕಾರಿಗಳ ಕಾವಲು ಸಂಸ್ಥೆ ಮಾಲಕರ ಮನೆಗೆ ಸಿಬಿಐ ದಿಢೀರ್ ದಾಳಿ. ಬಾವಿಕೆರೆ ಕಾಯಂ ಅಣೆಕಟ್ಟು ಶಾಪ ಮೋಕ್ಷದತ್ತ. ಕಾಮಗಾರಿ ಮೊಟಕು ಬಗ್ಗೆ ಸಮಗ್ರ ತನಿಖೆಗೆ ಶೀಘ್ರ ನಿರ್ಮಾಣ ಆರಂಭಕ್ಕೆ ಸರ್ಕಾರ ಆಜ್ಞೆ. ವಿಶ್ರಾಂತಿ ಇಲ್ಲದ ಜನತಾ ದರ್ಶನ. ಬಾತುಕೊಂಡ ಮುಖ್ಯಮಂತ್ರಿ ಕಾಲು. ಜಿಲ್ಲೆಯಲ್ಲಿ ಶುಕ್ರವಾರ ಮುಖ್ಯಮಂತ್ರಿಗೆ ವಿವಿಧ ಕಾರ್ಯಕ್ರಮ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.